Amazing, extraordinary, awesome, good. Oh my goodness. ಏನ್ ಮಾಡ್ತಿದ್ದೀರಾ? Tanishka will be so happy now to see herself in the vlog. Will be eagerly waiting for the. This will come only next week. ಏನು ರೀಲಾ? ಓಕೆ, ಎಲ್ಲರಿಗೂ ರೀಲ್ ಕ್ರೇಜ್ ಆಗ್ಬಿಟ್ಟಿದೆ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಎಲ್ಲದಕ್ಕಿಂತ ಮುಂಚೆ ನಾನು ನಿಮಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಸಾನುಗೆ ಬ್ಲೆಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆ್ಯಂಡ್ ಪಾರ್ಟಿ ತುಂಬಾ ಚೆನ್ನಾಗಿತ್ತು, ಸರ್ಪ್ರೈಸ್ ಚೆನ್ನಾಗಿತ್ತು ಅಂತ ಎಲ್ಲನೂ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಸೊ ಇವತ್ತು ನಾನು ಆಫ್ಟರ್ ಪಾರ್ಟಿ ಹೇಗೆಲ್ಲ ಇತ್ತು ಅಂತ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಇದನ್ನೆಲ್ಲ ಹಾಕಿರಲಿಲ್ಲ. ಬಟ್ ನೀವು ತುಂಬಾ ಎಂಜಾಯ್ ಮಾಡಿದ್ರಿ. ಹಾಗೆ ನಾನು ಅವತ್ತೊಂದು ಬ್ಲಂಡರ್ ಕೂಡ ಮಾಡ್ಕೊಂಡಿದ್ದೆ. ಅದು ಏನಾಯಿತು ಅಂತ ನೀವು ಕ್ಯೂರಿಯಾಸಿಟಿಯಲ್ಲಿ ಕೇಳಿದ್ರಿ. ಸೊ ಅದನ್ನು ಹೇಳಬೇಕಾಗಿತ್ತಲ್ಲ ನಾನು ಅಂತೇಳಿ ಮತ್ತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಏನು ಪುಟ? ಎಲ್ಲ ಹೇಳು ಪುಟ, ಕಾಮಿಡಿ. ಕುಕಿಂಗ್ ಕ್ವೀನು, ಫ್ಯಾಷನ್ ಡಿಸೈನರು, ಮೇಕಪ್ ಆರ್ಟಿಸ್ಟು, ಅಂಕಲ್ ನೀವು ಏನಂತಾರೆ ಪಡೆಯೋಕ್ಕೆ ಓ ಮೈ ಗುಡ್ನೆಸ್. ಹೌದು. ಇನ್ನು 7 ಜನದಲ್ಲಿ ಇವಳೇ ನನ್ನ ಹೆಂಡತಿ ಆಗಲಿ. ವಾವ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಪುಟ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಆಂಟಿ ಕಾಂಪ್ಲಿಮೆಂಟ್. ಆಂಟಿ ಫುಲ್ ನೋಡು, ಬಾಯಿ ನೋವು ಬಂದ್ಬಿಡ್ತು. ನೆಕ್ಸ್ಟ್ ಮಾಡಿ. ಹಾಂ ಸರ್, ನಾವು ಸ್ಟಾರ್ಟ್ ಮಾಡಿದ್ರೆ ಅಷ್ಟೊತ್ತಿಗೆ ಎಲ್ಲ ಇದಾಯ್ತು. ಇನ್ನೊಂದಿನ ಎಲ್ಲ ಎಕ್ಸಾಮ್ ಎಲ್ಲ ಚೆನ್ನಾಗಿ ಮುಗಿಸ್ಕೊ, ಆಮೇಲೆ ಮಾಡೋಣ. ಓಕೆನಾ? ಮೈಸೂರಲ್ಲೇ ಮಾಡೋಣ, ನಾವು ಹೋಗ್ತೀವಲ್ಲ. ಹೋಗ. ಹಾಂ, ಓಕೆ, ಬೆಸ್ಟ್ ಸ್ಲೀಪ್ ಓವರ್ ಪಾರ್ಟಿ. Very excited Tanishka. Just stand it off. That's what if I was you. Everybody has a sister. Mother. Wow. Nice. Oh, it's locked. Don't open it. Don't open it, then it might fall. Sanu loved it. Hey, what is that? ಇವಾಗ ಹಾಕೋತಿಯಾಳೆ ಅದು. ಸೋನಾ ಹಂಗೆ ಇಡು, ಪರವಾಗಿಲ್ಲ, ಬೇರೆ ತಗೋ. ಬರ್ತ್ಡೇಗಲ್ದು ಸ್ಟ್ರಿಪ್ಪೇ ಹಾಕಿಲ್ಲ ಅಲ್ಲ, ಹಂಗೆ ಇಟ್ಬಿಡು.
ಈಗ ಪಾರ್ಟಿ ಮುಗಿಸಿ ಮನೆಗೆ ಬಂದ್ವಿ. ಅಲ್ಲಿ ಆ್ಯಕ್ಚುಲಿ ಬೇಗನೆ ಮುಗೀತು, 7:30 8 ಗಂಟೆಗೆಲ್ಲಾನು. ಆದರೆ ಇನ್ನೂ ಒಂದು 2-3 ಜನ ಪಿಕಪ್ ಮಾಡೋದು ಬಾಕಿ ಇತ್ತು. ಸೊ ಅವರು ಕಾಯ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಆಮೇಲೆ ಇನ್ನೂ ಲೇಟ್ ಆಗ್ತಾ ಇದೆ ಹೊರಡೋಣ ಅಂದರೆ, ನಮ್ಮ ಅಪಾರ್ಟ್ಮೆಂಟಿಂದನೂ ಕರ್ಕೊಂಡು ಹೋಗಿದ್ವಿ ಅಲ್ವಾ, ಅವ್ರ ಪೇರೆಂಟ್ಸ್ ಕೂಡ ಕಾಯ್ತಿರ್ತಾರೆ. ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ಇಲ್ಲಿಗೆ ಬಂದುಬಿಟ್ವಿ. ಇವಾಗ ಒಂದು ಇಬ್ಬರೇನೋ ಇನ್ನೂ ಹೊರಡಬೇಕು. ಅದಕ್ಕೆ ಅವ್ರನ್ನ ಕಳ್ಸೋಣ ಅಂದ್ಬಿಟ್ಟು ಇಲ್ಲೇ ಕಾಯ್ತಾ ಕೂತಿದ್ದೀವಿ. ಖುಷಿ ಅವರಮ್ಮ ಫೋನ್ ಮಾಡಿದ್ರು. ಎಲ್ಲಿ ಖುಷಿ ಅಂತ ನೋಡಿದ್ರೆ ಅವಳು ಕೆಳಗಡೆನೆ ಆಟಾಡ್ತಿದ್ಲು. ಅವಳು ಪಾಪ ಫುಲ್ ಎಂಜಾಯ್. ಅಭಿಷ್ತಾ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಂಜಾಯ್. ಗುಡ್ ನೈಟ್. Happy birthday, Auntie. Thank you. ಸ್ಲಿಪ್ ಟೈಟ್. ಬಾಯ್. ನಮ್ಮ ಸಾನುಗೆ ಲವ್ವು ಉಕ್ಕಿ ಹರಿತಾ ಇದೆ. ನಾನು ನೀರು ಕುಡ್ದಿಲ್ಲ ಜಾಸ್ತಿ. ನನಗೆ ಅಲ್ಲಿ ಹೋದ ತಕ್ಷಣ ಟೆನ್ಷನ್ ಶುರು ಆಗ್ಬಿಡದ. ನಾನು ಮಾಡಿದ ಕೆಲಸಕ್ಕೆ ನಾನೇ ಮಾಡ್ಕೊಂಡಿದ್ದು. ಏನು ಕೇಕ್ ಮಾಡ್ತದ? ಹ್ಞೂ ಸೋನಾ, ಇವಳಿಗೆ ಗೊತ್ತಿಲ್ಲ. ಇವಳಿಗೆ ಏನಾಯ್ತು ಗೊತ್ತಾ, ಯಾರು ಹೇಳಿದ್ರು? ನಾನು ಡಿಕ್ಕಿಯಲ್ಲಿ 2 ಕವರ್ ಇಟ್ಟಿದ್ದೆ. ಒಂದು ನಾನು ಮಾಡಿದಂಥ ಕಪ್ ಕೇಕು, ಇನ್ನೂ ಒಂದು ಚಿಪ್ಸ್ ಹೋಗ್ಲಿ ಎಲ್ಲಾದರೂ ತೊಗೊಳ್ಳೋಣ. ನಾನು ಮಾಡಿದ ಕಪ್ ಕೇಕ್ ಎಲ್ಲನೂ ವೇಸ್ಟ್ ಆಗೋಯ್ತಲ್ಲಪ್ಪ. ಮಾಡಿದ್ದೆಲ್ಲನೂ ತೊಗೊಂಡೋಗಿದ್ದೀನಿ ಸ್ನೇಹಿತರೆ. ಇಲ್ಲೊಂದು 3-4 ಏನೋ ತಿಂದಿರಬೇಕು ಅಷ್ಟೇ. ನನಗೆ ಅಳಂಗಿಲ್ಲ, ಸುಮ್ಮನೆ ಇರಂಗಿಲ್ಲ, ಹಂಗಾಗ್ಬಿಡ್ತು. ಏನು ಮಾಡೋದು. ಈ ಕಡೆ ರಾಜೇಶ್ಗೂ ಟೆನ್ಷನ್ನು. ನಾನು ಹಿಂಗೆ ಮಾಡ್ಕೊಂಡೆ, ಎಲ್ಲ ಸರಿ ಹೋಯ್ತು, ಇದ್ಯಾಕೆ ಹಿಂಗಾಯ್ತು ನೋಡೋದಲ್ವಾ ಅಂದ್ಕೊಂಡು. ಪಿಜ್ಜಾ ಆರ್ಡ್ರ್ ಕೊಡ್ರಿ ಅಂತ ಹೇಳ್ತಾನೆ ಇದ್ದೀನಿ. ಅವನಿಗೆ ಮೊದಲು ನೋಡೋಣ ತಡಿ. ಅದರಿಂದನೇ ಲೇಟ್ ಆಗೋಯ್ತು. ಹೆಂಗೋ ನನ್ನ ಪುಣ್ಯನೋ ಅಥವಾ ನಮ್ಮ ರಾಜೇಶ್ ಅವ್ರ ಪುಣ್ಯನೋ ಅಥವಾ ನಮ್ಮ ಸಾನು ಪುಣ್ಯನೋ ಗೊತ್ತಿಲ್ಲ, ಲಕ್ಕಿಲಿ ಸಿಕ್ತು. ಅದು ರಾಜೇಶ್ ಮಾಡಿದಂಥ ಪ್ರಯತ್ನದಿಂದ ಸಿಕ್ತು. ಅವ್ರಿಗೆ ಫೋನ್ ಮಾಡ್ತಾ ಇದ್ದೀವಿ. ಆನ್ಲೈನ್ ಬುಕ್ ಮಾಡಿದ್ದಲ್ವಾ, ಹೋಗ್ತಾ ಇಲ್ವಂತೆ. ಅದು ಇದು ಬುಕಿಂಗ್ ಕ್ಲೋಸ್ ಆದ್ಮೇಲೆ ಇನ್ವ್ಯಾಲಿಡ್ ನಂಬರ್ ಅಂತ ಬರುತ್ತೆ. ಹಾಂ ನಾನು ನನ್ನಿಂದ ಪೇ ಮಾಡಿದ್ದು. ಆ ಪೇಮೆಂಟಲ್ಲಿ ಏನಾದರೂ ಬರುತ್ತಾ ಆ ನಂಬರು ಅಂದರೆ, ಅಲ್ಲಿ ಬರೀ ಸ್ಕ್ಯಾನರ್ ಇದ್ದಿದ್ದು, ಅಲ್ಲಿ ಪೇಮೆಂಟು ಸಿಗ್ತಾ ಇಲ್ಲ. ಹೋದ ತಕ್ಷಣನೇ ಟೆನ್ಷನ್ನು. ನಾನೇ ಹಿಂಗೆ ಮಾಡ್ಕೊಂಡಲ್ಲಪ್ಪ. ನಾನು ಕಪ್ ಕೇಕ್ ಯಾಕೋತಾ ಮಾಡಿದ್ದು, ಇಲ್ಲೇ ಕೊಡೋಣ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ನನಗೆ, ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಅವ್ರ ಹತ್ರನೇ ಡೆಕೋರೇಟ್ ಮಾಡಿಸೋಣ, ಟೈಮ್ ಪಾಸ್ ಆಗುತ್ತೆ ಅಂತ. ಫುಲ್ ಫನ್ ಮಾಡಿದ್ರಲ್ಲ ಅದು ಒಟ್ಟು. ಅಯ್ಯೋ, ನಮ್ಗೆ ಕ್ರೀಮೇ ಕೊಡ್ತಾರೆ ಆ ಕಡೆ 5 ಹುಡುಗಿರು. ಅದನ್ನೇ ಡಾಡಾ ಹೇಳ್ತಾ ಇದ್ದಿದ್ದು. ಆ ಗ್ಯಾಂಗ್ ಫುಲ್ ಸ್ಟ್ರಾಂಗ್ ಆಗ್ಬಿಟ್ಟಿದ್ರು ಅಂತ. ಸ್ಟ್ರಾಂಗ್ ಆಗ್ಬಿಟ್ಟಿದ್ರು ಆ ಕಡೆ ಅವರು. ಸೊ ಮಕ್ಕಳು ತಿನ್ನೋದಕ್ಕೆ ಎಂಜಾಯ್ ಮಾಡಲಿಲ್ಲ, ಮಾಡೋದಕ್ಕೆ ಎಂಜಾಯ್ ಮಾಡಿದ್ರು. ಓ ವಾವ್ ಅನ್ಕೊಂಡು ಹೆಂಗೆ ಬೇಕು ಹಿಂಗೆಲ್ಲನೂ ಮಾಡಿಕೊಂಡು ಅವ್ರು ಕಪ್ ಕೇಕ್ ವೇಸ್ಟ್ ಮಾಡಿದ್ರು, ಕೇಕ್ ವೇಸ್ಟ್ ಮಾಡಿದ್ರು. ಹಾಂ, ಅವ್ರು ಯಾರೋ 2-3 ಜನ ಕೇಕೆ ತಿಂದಿಲ್ಲ, ಕೇಕ್ ಇರಲಿ, ಬರೀ ಚಿಪ್ಸ್ ತಿಂದ್ರು. ಪಾಪ ಎಂಜಾಯ್ ಮಾಡಿದ್ರು. ಬಟ್ ಐ ವಾಸ್ ವೆರಿ ಹ್ಯಾಪಿ. ಅವರು ಎಂಜಾಯ್ ಮಾಡಿ ಕೇಳಿತ್ತು ಬೇಕು ಇಸ್ಕೊಂಡು ಸರಿ ಎಂಜಾಯ್ ಮಾಡಿದ್ರು. ಸರಿ ಎಂಜಾಯ್ ಮಾಡಿದ್ರು. ನಮ್ಮ ಸಾನು I can't even maintain day with my school friends and apartment friends. Most of ಇದ್ರ ಜೊತೆ ನಿನ್ನ ರಿಲೇಟಿವ್ಸ್ ಬಂದ್ಬಿಟ್ರೆ ಏನು ಮಾಡ್ತೀಯಾ? ನೋಡ್ರಿ, ನಮ್ಮ ಸಾನುಗೇನೆ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾಳಂತೆ. ಅಲ್ಲ, ಫಸ್ಟ್ ಬಂದಿದ್ದು ಸ್ಕೂಲ್ ಗ್ಯಾಂಗು ಡಲ್ ಇದ್ರು. ಸಾನುಗೆ ಪಿಜ್ಜಾ ಹಟ್ ವಾಸ್ ಅ ಸರ್ಪ್ರೈಸ್. ಪುಣ್ಯಕ್ಕೆ ಹುಡುಗಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಸಾನು ಏನೂ ಕೇಳಬೇಡ ಅಂತ ಹೇಳಿದಾಗ ಏನೂ ಕೇಳಲಿಲ್ಲ. ಇಲ್ಲ ಅಂದಿದ್ರೆ ಕ್ವೆಶನ್ಗಳು ಸುರಿಮಳೆ. ನಾನು ಸುಳ್ಳು ಮೇಲೆ ಸುಳ್ಳು ಹೇಳಬೇಕಿತ್ತು. ಇಲ್ಲ ಅಂದಿದ್ರೆ ಬೈದ್ಬಿಟ್ಟು ಸುಮ್ಮನೆ ಇರು ಅಂತ ಬೈಬೇಕಿತ್ತು. ಹುಡುಗಿ ಸದ್ಯಕ್ಕೆ ಹೆಂಗೋ ಸುಮ್ಮನೆ ಇದ್ಲು. ಸೊ ಇನ್ನೂ ಒಂದೇನು ಗೊತ್ತಾ, ನೀನು ಎಲ್ಲ ಫ್ರೆಂಡ್ಸ್ಗೂ ಗೊತ್ತಿತ್ತು ನಾವು ಅಲ್ಲಿ ಹೋಗೋದು ಅಂತ, ಯಾರೂ ನಿನ್ನ ಜೊತೆ ಹೇಳಲಿಲ್ಲ. oh Ditya, ಅದಕ್ಕೆ ನಾನು ಹೇಳಿದೆ, somebody had said me that their friend's birthday is in Pizza Hut ಅಂತ. ಅವಳೇನು ಮಾಡಿದ್ಲು, shall I come directly to your home or directly to Pizza Hut? ನಾನು ಪಿಜ್ಜಾ ಹಟ್ ಯಾಕೆ ಅಂತ ಆ ಹುಡುಗಿ ಸ್ಮಾರ್ಟ್ ಆಗಿಬಿಟ್ಟು, ಇಲ್ಲ ನನಗೆ ಇನ್ನೊಂದು ಫ್ರೆಂಡ್ ಬರ್ತ್ಡೇ ಇದೆ, ನಿಂದು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ತಿರುಗಿಸಿದಾಳೆ. ಸೊ ಹೌ ವಾಸ್ ಇಟ್ ಬೆಟರ್? ಯು ಎಂಜಾಯ್ಡ್ ಪಿಜ್ಜಾ ಹಟ್? ಯು ಎಂಜಾಯ್ಡ್? ಸಾನುಗೆ ಕರೆದಿದ್ದ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಒಂದು ಇಬ್ಬರು 3 ಜನ ನಾವು ಬರ್ತೀವಿ ಅಂದ್ಬಿಟ್ಟು ಬಂದಿಲ್ಲ. ಅದರ್ವೈಸ್ ಅವ್ರ ಕ್ಲಾಸಲ್ಲಿ 3 ಜನ ಮೊದಲೇ ಹೇಳಿದರು, ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಅದು ಆಗಿದ್ದಿದ್ರೆ ಟೋಟಲಿ 20 ಮೆಂಬರ್ಸ್ ಆಗಿರೋದು ಇನ್ ಟೋಟಲ್.
ಸೊ ಜಾನು ಕೇಳಿದ್ರ ಸಾನುಗೆ ಹೌ ವಾಸ್ ದ ಪಿಜ್ಜಾ ಟ್ರೀಟ್ ಅಂತ ಪಿಜ್ಜಾ ಹಟ್ಟಲ್ಲಿ ಮಾಡಿದ್ದು ಹೇಗಿತ್ತು ಅಂತ. ಅಮೇಝಿಂಗ್, ಎಕ್ಸ್ಟ್ರಾರ್ಡಿನರಿ, ಆಸಮ್, ಗುಡ್. ಇರೋ ಬರೋ ಗುಡ್ ವರ್ಡ್ಸ್ ಎಲ್ಲಾನು. ನನಗೆ ಇನ್ನ ಇದೆ, ಇನ್ನ ಹೇಳ್ದೆ ಅನ್ಸುತ್ತೆ. ಈ ಹುಡುಗಿರುಗಳಿಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಕೊಂಡು. ಬಟ್ ಗರ್ಲ್ಸ್ ವರ್ ಗುಡ್, ಯಾರು ಏನು ಹೇಳಲಿಲ್ಲ. ಎಲ್ಲ ಸೀಕ್ರೆಟ್ ಮೇಂಟೈನ್, ಹೆಂಗಸರ ಕೈಯಲ್ಲಿ ಸೀಕ್ರೆಟ್ ಇರಲ್ಲ ಅಂತಾರೆ, ಬಟ್ ಈ ಪಾಪ ಮಕ್ಳ ಕೈಯಲ್ಲಿ ಸೀಕ್ರೆಟ್ ಇದೆ ಅಂತಂದ್ರೆ ಗ್ರೇಟ್. ಯು ಮಸ್ಟ್ ಥ್ಯಾಂಕ್ ಎವ್ರಿ ಒನ್. ಯು ಸೇ ದಟ್ ಮೈ ಮಮ್ಮ ವಾಸ್ ರಿಯಲಿ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ಯು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಕ್ಕೆ ಅಂತ. ಬಂದಮೇಲೆ ಸ್ನೇಹಿತರೆ ಏನೂ ಊಟ ಮಾಡಿಲ್ಲ, ಅಂದರೆ ಅಡುಗೆ ಅಂತೂ ನಾನು ಮಾಡಿರಲಿಲ್ಲ ಬಿಡಿ, ಅಲ್ಲೇ ಪಿಜ್ಜಾ ತಿನ್ನೋಣ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ತಿನ್ನೋದಕ್ಕಾಗಲಿಲ್ಲ. ಜಸ್ಟ್ ಹೋಸ್ಟಿಂಗಲ್ಲೇ ಟೈಮ್ ಹೊಟ್ಟೋಯ್ತು. ಸೊ ತೊಗೊಂಡು ಬಂದಿದ್ದು ಟೈಮ್ ಆಗಿಬಿಟ್ಟಿದೆಯಲ್ಲ ಅಂದ್ಬಿಟ್ಟು ಒಂದು 2 ಪೀಸ್ ಪಿಜ್ಜಾ ತಿಂದಿದ್ದೀವಿ ಅಷ್ಟೇ. ಸೊ ಇವತ್ತಿನ ನಮ್ಮ ದಿನ, ನಮ್ಮ ಸಾನುವಿನ ಬರ್ತ್ಡೇ ದಿನ ಹೀಗೆ ಮುಗೀತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಈಗ ಸಾನು ಎದ್ದಿದ್ದಾಳೆ. ನೆನ್ನೆನೇ ಗಿಫ್ಟ್ ಓಪನ್ ಮಾಡ್ತೀನಿ ಅಂತಿದ್ಲು. ಅದಕ್ಕೆ ಅಮ್ಮ ನನಗೆ ಅಷ್ಟೊಂದು ಟೈಮ್ ಇಲ್ಲ, ಇವಳ ಫ್ರೆಂಡ್ಸು ನೆನ್ನೆನೇ ಓಪನ್ ಮಾಡು ಅಂತ. ಅದಕ್ಕೆ ನಾನು ಬೇಡ ಮಕ್ಕಳೇ, ಈಗ ಎಲ್ಲನೂ ಓಪನ್ ಮಾಡಬೇಕಾಗುತ್ತೆ, ಮನೆಗೆ ಹೋದ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದೆ. ಸೊ ಸಾನು ಎದ್ದ ತಕ್ಷಣವೇ ಯಾವಾಗ ಗಿಫ್ಟ್ ಓಪನ್ ಮಾಡಲಿ ಅಂತ. ಸರಿ ಮಾಡಿಬಿಡಮ್ಮ, ಒಂದು ಸ್ವಲ್ಪ ಆದರೂ ಮಾಡು, ಇವಾಗ ನಾನು ಕೂತ್ಕೊಂಡಿರ್ತೀನಿ, ಆಮೇಲೆ ಕೆಲಸಗಳಿದೆ ಅಂಥೇಳಿ ಕೂತ್ಕೊಂಡಿದ್ದೀನಿ. ಅದಕ್ಕೆ ಅವಳಿಗೆ ಓಪನ್ ಮಾಡ್ತಾ ಇದ್ದಾಳೆ. ಬನ್ನಿ ರ್ಯಾಪಿಂಗ್ ದ ಗಿಫ್ಟ್ಸ್ ಮಾಡೋಣ. ಸೀಕ್ವೆನ್ಸ್ ಬಕ್. ನಮ್ಮ ಸಾನು ಈ ಥರ ಕೇಳ್ತಾ ಇದ್ಲು. ಅವಳ ಫ್ರೆಂಡಿಗೆ ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಅಂದರೆ ಈ ವರ್ಷ ಕೇಳ್ತಿರ್ಲಿಲ್ಲ, ಹೋದ ವರ್ಷ ಅವ್ರ ಫ್ರೆಂಡ್ ಒಂದು ಗಿಫ್ಟ್ ಕೊಟ್ಟಿದ್ಲು, ಡೈರಿ. ಅದಾದಮೇಲೆ ಹೊರಗಡೆ ಎಲ್ಲಿ ಹೋದ್ರೂ ಇದು ನೋಡಿ ಹಿಂಗಿದೆ, ಅದು ನೋಡು ಹಂಗಿದೆ ಅಂದ್ಕೊಂಡು ಕೇಳ್ತಾನೆ ಇರ್ತಿದ್ಲು. ಸೊ ಫೈನಲಿ ಶಿ ಗಾಟ್ ಬ್ಯಾಂಗಲ್ ಸೆಟ್. ನಮ್ಮ ಹತ್ರ ಇದೆ ಅನ್ಸುತ್ತೆ. ನನ್ನ ಫ್ರೆಂಡ್ ಕೊಟ್ಟಿದ್ದಾರೆ. ಸಿ ಸಾನೂಸ್ ಹ್ಯಾಪಿನೆಸ್. It's a night light. This is capybara. ಹೌದಾ? It's an animal. ಓಹೋ. A version of hamster. ಆಮೇಲೆ Jenny likes it. ಓಕೆ, ಸಿ ಹೌ ಹ್ಯಾಪಿ ಶಿ ಈಸ್. ಇದು ಚಾರ್ಜ್ ಮಾಡ್ಬೋದು. ಈಗ ಅರ್ಜೆಂಟಾಗಿ ಸಾನು ಪಕ್ಕದ ರೂಮ್ಗೆ ಹೋಗ್ಬೇಕು, ಅಂದರೆ ಅವಳದೇ ಸಪ್ರೇಟ್ ರೂಮ್ಗೆ ಹೋಗ್ಬೇಕು ಇದನ್ನು ಯೂಸ್ ಮಾಡಬೇಕು ಅಂತ. ಇಲ್ಲಾಂದರೆ ನಾವು ಯೂಸ್ ಮಾಡಲ್ಲ ರಾತ್ರಿ ಹೊತ್ತು. ಆಮೇಲೆ ಇದು ಐಸ್ ಕ್ರೀಮ್, ಇಲ್ಲಿ ಚಾರ್ಜ್. ನೈಸ್ ಕಾನ್ಸೆಪ್ಟ್, ಬ್ಯೂಟಿಫುಲ್. There are 3 stages. 1, 3 levels. 2, 3. 3 levels. Very nice. Thank you to your friend. ಇದು ನನ್ನ ಅಪಾರ್ಟ್ಮೆಂಟ್ ಫ್ರೆಂಡ್ ಕೊಟ್ಟಿದ್ದು ಪ್ರೊಜೆಕ್ಟರ್. ಈ ಹುಡುಗಿಗೆ ಏನು ಇಷ್ಟ ಅಂತ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರಿಗೂ ಗೊತ್ತು, ಬರೀ ಪ್ರಿನ್ಸೆಸ್ಗಳು. ಅದಕ್ಕೆ ನೋಡಿ ಅವಳು ಹುಡುಗಿ ಪ್ರಿನ್ಸೆಸ್ಸೇ ತಂದಿದ್ದಾಳೆ. ಅವಳು ಇದಿದೆ, ಅವಳನ್ನೇ ತೊಗೊಂಡು ಬಂದಿದ್ಲು. ಓ, ಹೇಳಿದ್ಲು ಅನಿಸುತ್ತೆ ಅಲ್ವಾ? ಎಂತ ನನಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ, ಖುಷಿ ಕೊಡೋ ಗಿಫ್ಟು ಸಾನುಗೆ ಗೊತ್ತಂತೆ ಅಂತ ಹೇಳಿದ್ರು. ಐ ಥಿಂಕ್ ಅಭಿಸ್ತ, ಯಾರು ನೆನಪಿಲ್ಲ, ಬಟ್ ಹಂಗೆ ಹೇಳಿದ್ರು ನನಗೆ. ವಾಟ್ ಇಸ್ ದಿಸ್? ಕ್ಯಾರಿಯೋಕೆ ಸ್ಪೀಕರ್ಸ್. ಟೂಟು. ಇದೇನು ಮಾಡೋದು? ಹಾಡು ಹಾಕ್ಕೊಂಡು ಮಾಡೋದ, ಬರೀ ಮಾತಾಡಿದ್ರೆ ಸ್ಪೀಕರಿಂದ ಬರುತ್ತಾ? ಎರಡು ಅನ್ಸುತ್ತೆ. ಏನೋ ಲ್ಯಾಪ್ಟಾಪ್ ಇಟ್ಕೊಂಡು. ದಿಸ್ ಇಸ್ ಫಾರ್ ಮಮ್ಮ, ದಿಸ್ ಇಸ್ ಫಾರ್ ಮೀ, ಆರ್ ದಿಸ್ ಇಸ್ ಫಾರ್ ಮಮ್ಮ. ಹ್ಞೂ, ನಾನು ಹಾಕೊಂಡು ಕೇಳ್ತೀನಿ ಅಥವಾ ಹೇಳ್ತೀನಿ, ಬೇರೆ ಕೆಲಸ ಇಲ್ಲ ನನಗೆ. ಸಾನು ಥರ ಸಾನುಗೆ ಒಂದೇ ಕೆಲಸ, ಓದೋದು. ನನಗೆ ಹಾಡೋದು. ಡಾಡಾಗಿ ಕೊಟ್ಬಿಡ್ತೀನಿ ಒಂದು ಡಾಡ, ಎಷ್ಟಾದರೂ ಹಾಡ್ಕೊಳ್ಳಿ. ನೀವು ಮೀಟಿಂಗ್ ಹಾಕ್ಕೊಳ್ರಿ ಅದರಲ್ಲಿ. ಸೊ ಇವತ್ತು ಗಿಫ್ಟ್ ಅನ್ರ್ಯಾಪಿಂಗ್ ಕೂಡ ಆಯ್ತು. ಇಷ್ಟೆಲ್ಲಾನು ಸಾನುಗೆ ಬಂದಿರೋ ಅಂತ ಗಿಫ್ಟ್ಸ್ಗಳು. ತುಂಬಾನೇ ಖುಷಿ ಪಟ್ಲು. ಅಂದ್ರೆ ಮಕ್ಕಳಿಗೆ ಗಿಫ್ಟ್ಸ್ ಅಂದ್ರೆ ಹಾಗೇನೆ ಅಲ್ವಾ, ಒಂಥರ ಅಟ್ರಾಕ್ಷನ್. ಕ್ಯಾಬಲ್ಲೇ ಮರ್ತಿದಂತ ಬ್ಯಾಗ್ಸ್ ನಮ್ಗೆ ಹೇಗೆ ವಾಪಸ್ ಸಿಕ್ತು ಅಂದ್ರೆ, ರಾಜೇಶ್ 10-15 ಮಿನಿಟ್ಸ್ ಆ ಏರಿಯಾಲೇನೆ ಸುತ್ತಾಡಿದ್ದಾರೆ. ಅಂದ್ರೆ ಅಲ್ಲಿಂದ ಯಾರಿಗನಾದ್ರೂ ಪಿಕಪ್ ಮಾಡ್ಬೇಕಲ್ವಾ ಅವರು, ಅದಕ್ಕೆ ಎಲ್ಲಾದ್ರೂ ವೇಟ್ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಹುಡುಕಾಡಿದ್ದಾರೆ.
ಲಕ್ಕಿಲಿ ನಾವು ಬಂದಿದ್ದು ಒಂದು 5-10 ನಿಮಿಷಕ್ಕೆ ನಾವು ಅದು ನೆನ್ಪು ಮಾಡ್ಕೊಂಡಿದ್ದು ಈ ಥರ ಆಗಿದೆ ಅಂತ. ಸೊ ಹೋಗಿ ಹುಡುಕ್ಬೇಕಾದ್ರೆ ಅವರು ಕೂರಿಸ್ಕೊಂಡು ವಾಪಸ್ ಬರ್ತಾ ಇದ್ರಂತೆ. ಸೊ ಅವರನ್ನ ಚೇಸ್ ಮಾಡಿ ನಿಲ್ಲಿಸಿ ಲಕ್ಕಿಲಿ ತಗೊಂಡು ಬಂದಿದ್ದಾರೆ. ಅವ್ರಿಗೂ ಏನು ಗೊತ್ತಾಗುತ್ತೆ, ಡಿಕ್ಕಿಲಿ ಇತ್ತಲ್ವ, ಡಿಕ್ಕಿಯಲ್ಲಿ ಅವ್ರ ಮನೆಗೆ ಹೋದ್ಮೇಲೆ ನೋಡ್ಬೇಕು ಅವರು. ಹೇಳು ಅವಳ ಫ್ರೆಂಡ್ ಕೊಟ್ಟಿದ್ದು ಗಿಫ್ಟ್ ಓಪನ್ ಮಾಡಿಬಿಟ್ಟು ಇದು ಫುಲ್ ತೆಗೆದುಬಿಟ್ಟಿದ್ದಾಳೆ. ಈಗ ಹಾಕೋದು ಹೆಂಗೆ, ಅದು ಆಗೋದಿಲ್ಲ. ಹಾಕೊಡ್ತೀನಿ ಬಿಡಪ್ಪ, ಏನದು ಇವಾಗ ಆಗೋದಿಲ್ಲ, ಹೋಗು ಬೇರೆದು ತಗೋಗೀಗ. ಇವತ್ತು ಸಾನ್ವಿ ಫ್ರೆಂಡ್ ತಂಗಿ ಬರ್ತ್ಡೇಗೆ ಬಂದಿದ್ದೀವಿ. ಲೇಟ್ ಆಯಿತು. ನಾವು ಇವಾಗ ಮಧ್ಯಾಹ್ನ ಹೊರಗಡೆ ಹೋಗಿದ್ವಲ್ಲ, ಅಲ್ಲಿ ತುಂಬಾ ಲೇಟ್ ಆಗೋಯ್ತು. ಅಲ್ಲಿಗೆ ಹೋಗಿದ್ದು ಲೇಟೇನೆ. ಸೊ ಅಲ್ಲಿಂದ ಬಂದ ಮೇಲೆ ತಕ್ಷಣ ಹೊರಟಿದ್ವಿ. ಒನ್ ಅವರಲ್ಲಿ ರೆಡಿಯಾಗಿ ಇದನ್ನು ತೊಗೊಂಡು ಬಂದಿದ್ದೀವಿ. ಈಗ ಮನೆಗೆ ಹೋಗೋಣ, ಏನೋ ಪ್ರೋಗ್ರಾಮ್ಗಳು ಶುರುವಾಗಿದೆ. ನಾನು ಓಡಿಸ್ಬಿಟ್ಟಿದ್ದೀನಿ ನೋಡೋಣ ಅಂತ. ಇವತ್ತು ಮಧ್ಯಾಹ್ನ ನಾವು ಸಾನುಗೆ ಒಂದು ಇನ್ಫ್ಲೇಟಬಲ್ ಪಾರ್ಕ್ಗೆ ಕರ್ಕೊಂಡೋಗಿದ್ವಿ. ಅಲ್ಲಿಂದ ಬರೋದು ಲೇಟ್ ಆಗೋಯ್ತು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಎಂಟ್ರಿದು ಪ್ರಾಬ್ಲಮ್ ಆಯಿತು ಅಂಥೇಳಿ ಬರೋದು ಕೂಡ ಲೇಟ್ ಆಯಿತು. ಅಲ್ಲಿಂದ ಬರೋದಕ್ಕೆ ಮನಸ್ಸೇ ಇರಲಿಲ್ಲ ಸಾನುಗೆ. ಸೊ ಅಷ್ಟು ಚೆನ್ನಾಗಿತ್ತು ಅದು. ಆಮೇಲೆ ಬಂದ ತಕ್ಷಣವೇ ಈಗ ಬರ್ತ್ಡೇಗಂತೂ ಬರಲೇಬೇಕು. ಯಾಕೆ ಅಂದರೆ ಸಾನ್ವಿ ಬರ್ತ್ಡೇಗೂ ಕೂಡ ಅವಳ ಫ್ರೆಂಡ್ ಬಂದಿದ್ಲು. ಸೊ ನಾವು ಹೇಗೆ ಮಿಸ್ ಮಾಡೋದು. ಅವರ ಪೇರೆಂಟ್ ಕೂಡ ಫೋನ್ ಮಾಡಿ ಇನ್ವೈಟ್ ಮಾಡಿದರು. ನೆನ್ನೆ ಕರ್ಕೊಳಕ್ಕೆ ಬಂದಾಗಲೂ ಕೂಡ, ಕರ್ಕೊಂಡು ಹೋಗೋದಕ್ಕೆ ಬಂದಾಗ ಕೂಡ ಹೇಳಿದ್ದಾರೆ. ನಾವು ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಲ್ಲೆಲ್ಲನೂ ಆಟ ಆಡಿ ಮಾಡಿ ಎಲ್ಲ. ಆದ್ರೂ ಅವ್ರು ಕರೆದಿದ್ದಾರೆ, ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿಗೆ ಬರೋದಕ್ಕೆ ಆ್ಯಕ್ಚುಲಿ ಇಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು. ಒಂದು ಹಾಫ್ ಆನ್ ಅವರಲ್ಲೇ ನಾವು ಇಲ್ಲಿ ರೀಚ್ ಆದ್ವಿ. ಅದಕ್ಕಿಂತ ಜಾಸ್ತಿ ಟೈಮ್ ಹಿಡಿಸಿದ್ರೆ ಲಿಟ್ರಲಿ ನಾವಂತೂ ಸುಸ್ತಾಗ್ಬಿಡ್ತಿದ್ವಿ ಅಲ್ಲೇ. ಹೋಗಿ ಬರೋ ತನಕ ಫುಲ್ ಟಯರ್ಡ್ ಸ್ನೇಹಿತರೆ. ಆ್ಯಂಡ್ ದಿಸ್ ಈಸ್ ದ ಲೊಕೇಶನ್. ಇದು ಏರಿಯಾ ರಾಜೇಶ್ಗೆ ಗೊತ್ತು, ನನಗೆ ಗೊತ್ತಿಲ್ಲ, ಸಾರಿ. ಆ್ಯಂಡ್ ಇಲ್ಲಿ ನನಗೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು. ಐ ವಾಸ್ ಲಿಟ್ರಲಿ ವೆರಿ ವೆರಿ ಹ್ಯಾಪಿ. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್, ಬಟ್ ಅವ್ರು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಶಿ ಈಸ್ ಹರ್ ಫ್ರೆಂಡ್. ಆ್ಯಕ್ಚುಲಿ ಕ್ಲಾಸ್ಮೇಟ್ ಅಲ್ಲ, ಹೋದ ವರ್ಷನೂ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ರು. ಸೊ ಈಗಲೂ ಕೂಡ ಆ ಫ್ರೆಂಡ್ಶಿಪ್ ಇದೆ. ಹಲೋ, ಏನು ಮಾಡ್ತಿದ್ದೀರಾ? ಯಾಕೆ ಏನು ಹೆಸರು? ಆ್ಯಕ್ಚುಲಿ ಪಾಪು ಎಷ್ಟು ಚೆನ್ನಾಗಿ ಹಾಡು ಹೇಳ್ತು ಅಂದರೆ, ಮೈಕಲ್ಲಿ ಹಾಡು ಹೇಳ್ತು, ಹುಟ್ಟು ಹಬ್ಬದ ರಿಲೇಟೆಡ್ ಒಂದು ಹಾಡು. ನಾನು ಆ ಪಾಪುನ ನೋಡ್ತಾ ಇದ್ದೆ. ಅವರು ನನ್ನ ನೋಡ್ತಾ ಇದ್ದಾರೆ, ಇವ್ರು ಚೈತ್ರ ಅಲ್ವಾ ಅಂತ ಹೇಳ್ಬಿಟ್ಟು ಹಾಡು ಮುಗಿದ ತಕ್ಷಣವೇ ಬಂದು ಮಾತಾಡ್ಸಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಅವ್ರಿಗೆ ಏನೆಲ್ಲ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸ್ ನೋಡಿದಾಗ ಅಂತ ತುಂಬ ಚೆನ್ನಾಗಿ ಹೇಳಿದರು. ಈ ಥರ ಸಿಕ್ಕಿದ್ದು, ಅವ್ರು ಮಾತಾಡ್ಸಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಆಲ್ ಆಫ್ ಯು. ನೋಡ್ತಾ ಇರ್ತೀರಾ ಅಂತ ಗೊತ್ತು. ಈ ವ್ಲಾಗ್ನ ನಾನು ಲಾಂಗ್ ಬ್ಯಾಕೇನೆ ಶೇರ್ ಮಾಡಬೇಕಿತ್ತು, ಬಟ್ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟು ಒಂದು ವಾರ ನಾನು ಎಡಿಟೇ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ. ಹೋಪ್ ಯು ಡೋಂಟ್ ಮೈಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಇದರೊಂದಿಗೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ನಮ್ಮ 2 ದಿನದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ ಸ್ನೇಹಿತರೆ. ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಟ್ ಸಪೋರ್ಟ್ಸ್ ಮೀ ಅ ಲಾಟ್. ಥ್ಯಾಂಕ್ ಯು. ಬಾಯ್ ಬಾಯ್.